ಸಿಂಪಲ್ ಆಗಿ ಮಿನಿ ಸ್ಪೆಷಲ್ ಲಂಚ್ ಪ್ಲೇಟ್ ಇವತ್ತು. ಸಮ್ಮರ್ ಅಲ್ವಾ, ಹೆವಿ ಮಸಾಲೆ ಸ್ಪೈಸಿ ಬೇಡ ಅನ್ನಿಸ್ತು. ಸಿಂಪಲ್ಲಾಗಿ ಒಂದು ಗೀ ರೈಸು ಮತ್ತು ಮಾವಿನ ಹಣ್ಣಿನ ಪಚ್ಚಡಿ ಮತ್ತು ಒಂದು ಪನ್ನೀರ್ ಗ್ರೇವಿ, ಇಷ್ಟು. ಅಕ್ಕಿ ತೊಗೊಂಡಿದ್ದೀನಿ. ಇದು ಬಾಸ್ಮತಿ ಅಕ್ಕಿ ಸ್ವಲ್ಪ ಇತ್ತು, ಅದನ್ನೇ ತೊಗೊಂಡು ಚೆನ್ನಾಗಿ ತೊಳೆದು ನೀರು ಸೋರಕ್ಕಿಟ್ಟಿದ್ದೆ. ಗೀ ರೈಸಿಗೆ ಪನ್ನೀರ್ ಗ್ರೇವಿಗೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಪನ್ನೀರ್ ಗ್ರೇವಿಗೆ ಟೊಮೆಟೊ, ಮಾವಿನ ಹಣ್ಣು, ಪಚ್ಚಡಿಗೆ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು. ಇದು ಓಲ್ಡ್ ವಿಡಿಯೋ, ಅಪ್ಲೋಡ್ ಎಲ್ಲ ಲೇಟ್ ಆಗಿದೆ. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಳ್ಳೋಣ. ಗೀ ರೈಸಿಗೆ ಏನೇನು ಮಸಾಲೆ ಬೇಕು: ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಈ ಥರ ತೊಗೊಳ್ಬೇಕು. ಒಂದು ಸ್ವಲ್ಪ ಹಸಿ ಬಟಾಣಿನೂ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಫಸ್ಟು ಸ್ವಲ್ಪ ನೀರು ಎಷ್ಟು ಬೇಕು ಅದನ್ನ ಬಿಸಿಗೆ ಇಟ್ಕೊಂಡಿರ್ತೀನಿ. ಇವಾಗ ಗೀ ರೈಸ್ ಅಂದಮೇಲೆ ತುಪ್ಪ ಬೇಕೇ ಬೇಕು. ಗೀ ರೈಸಿಗೆ ಪೂರ್ತಿ ತುಪ್ಪನೇ ಹಾಕಲ್ಲ, ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ತೀನಿ. ಪೂರ್ತಿ ತುಪ್ಪ ಬೇಡ ಅನಿಸ್ತು. ಫಸ್ಟು ಮಸಾಲೆ ಇದು ಈರುಳ್ಳಿ ಎಲ್ಲ ಇವಾಗ ಹುರ್ಕೊಳ್ಬೇಕು ಚೆನ್ನಾಗಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕದು. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯೂಸ್ಫುಲ್ ಇರುತ್ತೆ. ಗೀ ರೈಸ್ ಇನ್ನೂ ಹೆಚ್ಚು ರುಚಿಯಾಗಬೇಕು ಅಂದರೆ 1.5-2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಇವಾಗ ಬಟಾಣಿ ಹಾಕ್ಕೊಳ್ಳೋಣ. ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ನಾನು ಕಾಯಿ ಹಾಲು ಹಾಕ್ತಾಯಿಲ್ಲ, ಕಾಯಿ ಹಾಲು ಹಾಕಿದರೂ ಚೆನ್ನಾಗಿರುತ್ತೆ, ಯಾಕೆಂದರೆ ತುಂಬ ಅದು ರಿಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ಮುಂಚೆನೇ ಅಕ್ಕಿ ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೆ. ಅದು ನೀರೆಲ್ಲ ಸೋರಿದ ಮೇಲೆ ಇವಾಗ ಒಂದು 4-5 ನಿಮಿಷ ಅಕ್ಕಿನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಅಕ್ಕಿನ ಎಣ್ಣೆಯಲ್ಲಿ ಹುರ್ಕೊಳ್ಳೋ ಉದ್ದೇಶ ಏನಂದರೆ ಅನ್ನ ಉದುರಾಗಿ ಬರುತ್ತೆ. ಇವಾಗ ಬಿಸಿನೀರೆಲ್ಲ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಅಕ್ಕಿನೆಲ್ಲ ಕಲಸಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಈ ರೆಸಿಪಿ ನಾನು ನನ್ನ ಕ್ರಮದಲ್ಲಿ ಮಾಡಿದ್ದೀನಿ, ಎಲ್ರಿಗೂ ಇಷ್ಟವಾಗುತ್ತೆ, ಮೈಲ್ಡ್ ಆಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ಎದೆ ಉರಿ ಬರುತ್ತೆ, ಹುಳಿ ತೇಗು ಅದು ಇದು ಏನೂ ಪ್ರಾಬ್ಲಮ್ ಇರಲ್ಲ. ಅಕ್ಕಿ ಹಾಕಿದ ತಕ್ಷಣ ಒಂದೇ ಸರ್ತಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೆ ಸ್ವಲ್ಪ ಬೇಯ್ತಾ ಇರಲಿ. ಈ ಕಡೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮಾವಿನ ಹಣ್ಣಿನ ಪಚ್ಚಡಿಗೆ ಒಗ್ಗರಣೆ. ಸಾಸಿವೆ ಫುಲ್ಲು ಸಿಡಿಯತ್ತೆ ಅಂತ ಮುಚ್ಚಿಟ್ಟಿದ್ದೀನಿ. ಈ ಕಡೆ ಅನ್ನ ನೋಡೋಣ. ಅನ್ನ ಮುಕ್ಕಾಲು ಬೆಂದಿದೆ. ಈಗ ಕುಕ್ಕರ್ನ ಮುಚ್ಚಳ ಪೂರ್ತಿಯಾಗಿ ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಸಾಸಿವೆ ಹುರಿದಾದ ನಂತರ 1-2 ಚಿಟಿಕೆ ಇಂಗು ಮತ್ತು ಅರ್ಧ ಚಿಟಿಕೆ ಉದ್ದಿನಕಾಳು ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ. ಇವಾಗ ಈ ಒಗ್ಗರಣೆನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಪನ್ನೀರ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಅದನ್ನ. ಬೇರೆ ಬೇರೆ ಪಾತ್ರೆ ಅಂತ ಮಾಡಿಲ್ಲ, ಇಲ್ಲ ಒಂದರಲ್ಲೇ ಮಾಡೋಣ ಅನ್ನಿಸ್ತು. ಸುಮ್ಮನೆ ಪಾತ್ರೆ ಎಲ್ಲ ವೇಸ್ಟ್ ಮಾಡೋದು, ನೀರು ವೇಸ್ಟು ತೊಳೆಯೋದು ಯಾಕೆ ಸುಮ್ಮನೆ ಅಲ್ವಾ. ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಟೊಮೆಟೊ ಬೇಗ ಬೇಯಬೇಕಂದ್ರೆ ಅದಕ್ಕೆ ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನಂತರ ಇದಕ್ಕೆ ಏನೇನು ಪುಡಿಗಳು ಬೇಕು: ಸಿಂಪಲ್ಲಾಗಿ ಅರಿಶಿಣ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿರುವ ಮಸಾಲೆ ಪುಡಿಗಳನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಗ್ರೇವಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಮೆತ್ತಗಾಗಿದೆ. ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ಮಾವಿನ ಹಣ್ಣಿನ ಪಚ್ಚಡಿಗೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದಕ್ಕೆ 4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಒಂದು 10-20 ಕಾಳು ಸಾಸಿವೆ ಹಾಕಿದ್ದೀನಿ. ಉಪ್ಪು ಹಾಕ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ಮಾವಿನ ಹಣ್ಣಿನ ಪಚ್ಚಡಿ ಡಿಫ್ರೆಂಟ್ ಟೇಸ್ಟ್ ಬೇಕಂದರೆ ಅದಕ್ಕೊಂದು 10-20 ಕಾಳು ಸಾಸಿವೆ ಹಾಕಬೇಕು, ರುಚಿ ಚೆನ್ನಾಗಿರುತ್ತೆ. ಇವಾಗೆಲ್ಲ ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ. ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಚಟ್ನಿ ಅಂಟ್ಕೊಂಡಿರುತ್ತಲ್ವ, ಅದನ್ನು ಸ್ವಲ್ಪ ತೊಳೆದು ಹಾಕಿದ್ದೀನಿ. ಒಂದು ಹುಳಿ ಬಂದಿರಬಾರ್ದು. 50 ಗ್ರಾಮ್ ಮೊಸರು ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಮಾವಿನ ಹಣ್ಣು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋದು. ಸಿಪ್ಪೆ ಸಮೇತ, ಇದು ಸಿಪ್ಪೆ ಕಹಿ ಇರಲಿಲ್ಲ, ಹಾಗಾಗಿ ಸಿಪ್ಪೆ ಸಮೇತ ಹಾಕಿದ್ದೀನಿ.
ಇಲ್ಲಾಂದರೆ ಸಿಪ್ಪೆ ತೆಗೆದು ಹಾಕ್ಕೊಳ್ಬೋದು. ಇವಾಗ ಹಣ್ಣಿನ ರಸ ಎಲ್ಲ ಚಟ್ನಿಗೆ ಹಿಡ್ಕೊಳ್ಬೇಕು. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಮತ್ತು ಒಗ್ಗರಣೆ ಫಸ್ಟೇ ಎತ್ತಿಟ್ಟಿದ್ನಲ್ಲ ಆ ಒಗ್ಗರಣೆನೂ ಹಾಕ್ಕೊಳ್ಬೇಕು. ಅಲ್ಲಿಗೆ ಮಾವಿನ ಹಣ್ಣಿನ ಪಚ್ಚಡಿ ರೆಡಿ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಒಂದ್ಸರಿ ಎಲ್ಲರೂ ವಿಡಿಯೋ ನೋಡೋರು ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ. ಮಾವಿನ ಹಣ್ಣಿನ ಪರಿಮಳ ಮತ್ತು ಒಗ್ಗರಣೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ. ಇಂಗು ಮತ್ತು ಉದ್ದಿನಕಾಳೆಲ್ಲ ಹಾಕಿದ್ದೀನಲ್ಲ, ಸೂಪರಾಗಿದೆ. ತಣ್ಣಗಾದ ಮಸಾಲ ಮಿಕ್ಸ್ ಇದೆಯಲ್ವಾ, ಈರುಳ್ಳಿ ಟೊಮೆಟೊ ಅದು ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ. ಇವಾಗ ಪನ್ನೀರ್ ಗ್ರೇವಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಪನ್ನೀರ್ ಗ್ರೇವಿಗೆ ಬಟರು ಹಾಕ್ಬೋದು, ನಾನು ಎಣ್ಣೆ ಹಾಕಿದ್ದೀನಿ. ಯಾವುದಾದ್ರೂ ಒಂದು ಆಪ್ಷನಲ್ ಇರುತ್ತೆ. ಎಣ್ಣೆ ಕಾದಿದೆ, ಸೋಂಪು ಹಾಕಿದ್ದೀನಿ. ಹೆಚ್ಚಾಗಿ ಎಣ್ಣೆ ಹಾಕಲಿಲ್ಲ, ಯಾಕೆಂದರೆ ಮಸಾಲೆ ಹುರಿಯುವಾಗನೂ ಎಣ್ಣೆ ಹಾಕಿರ್ತೀವಲ್ವ. ಇವಾಗ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಲಾವ್ ಎಲೆ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು, ಯಾಕೆಂದರೆ ಗ್ರೇವಿ ಮಾಡ್ತಾಯಿದ್ದೀನಲ್ವ, ಅದನ್ನೂ ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಬೆಣ್ಣೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹುರಿಲಿಕ್ಕೆ ಹಾಕಿದ್ದೀನಿ, ಪರಿಮಳ ಚೆನ್ನಾಗಿ ಬರುತ್ತೆ. ರುಬ್ಬಿಟ್ಟಿರೋ ಮಸಾಲೆ ಮಿಕ್ಸ್ನೆಲ್ಲ ಹಾಕ್ಕೊಳ್ಬೇಕು. ಚೆನ್ನಾಗಿ ಪನ್ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಳೆದು ಆ ನೀರನ್ನು ಹಾಕ್ಕೊಳ್ಬೇಕು. ಗ್ರೇವಿ ಎಷ್ಟು ನಮಗೆ ಹದ ಬೇಕು ಆ ಹದಕ್ಕೆ ನೀರು ಮಿಕ್ಸ್ ಮಾಡಿಕೊಳ್ಬೇಕು. ಮೇಲೆ ಸ್ವಲ್ಪ ಕ್ರೀಮ್ ಹಾಕಿದ್ದೀನಿ, ಫ್ರೆಶ್ ಕ್ರೀಮ್ ಅದು. ಉಪ್ಪು ಖಾರ ಎಲ್ಲ ಹದ ನೋಡಿಕೊಂಡು ಗ್ರೇವಿನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಅಡುಗೆ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಮರೆಯದೆ ಬರೆಯಿರಿ. ಮೇಲೆ ಸ್ವಲ್ಪ ಕ್ರೀಮನ್ನು ಹಾಕ್ತಾಯಿದ್ದೀನಿ. ಈ ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ ಆದ ಗೀ ರೈಸ್ ಮತ್ತು ಮಾವಿನ ಹಣ್ಣಿನ ಪಚ್ಚಡಿ, ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಅಕ್ಕಿ ಎಣ್ಣೆಯಲ್ಲಿ 4 ನಿಮಿಷ ಹುರ್ಕೊಂಡಿರ್ತೀವಲ್ವ, ಅನ್ನ ನೋಡಿ ಈ ಥರ ಉದುರುದರಾಗಿ ಬರಬೇಕಂದ್ರೆ ಆ ರೀತಿ ಮಾಡಬೇಕು. ಊಟ ಮಾಡುವಾಗ ಮಧ್ಯೆ ಮಧ್ಯೆ ಕಾಳುಮೆಣಸು, ಸೋಂಪು, ಲವಂಗ ಎಲ್ಲ ಸಿಗ್ತಾ ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ಅದರ ಟೇಸ್ಟೇ ಬೇರೆ. ಅನುಭವಿಸಿ ಊಟ ಮಾಡ್ತೀರಾ. ಹೇಳ್ತಾ ಹೋದರೆ ಜಾಸ್ತಿ ಆಗುತ್ತೆ. ಮಾತು ನಿಲ್ಲಿಸಿ ಊಟಕ್ಕೆ ರೆಡಿ ಆಗೋಣ. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.